ಕತೆ ದೇವರನ್ನು ಮೋಸ ಮಾಡಲಾರೆ. ಬರೆದವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಸ್ವಾಮಿ ನಿಶ್ಚಲಾನಂದರ ಕೀರ್ತಿ ಕೆಲವು ವರ್ಷಗಳಿಂದಲೇ ನಮ್ಮ ಕಿವಿಗೆ ಬೀಳುತ್ತಿದ್ದಿತು. ಅವರ ಅಸಾಧಾರಣವಾದ ತಪಸ್ಸು, ಸಾತ್ವಿಕ ಸ್ವಭಾವ, ಮುಖದಲ್ಲಿ ಎದ್ದು ಕಾಣುತ್ತಿದ್ದ ದೈವ ಭಕ್ತಿ, ಅವರ ಮಾತುಗಳಲ್ಲಿ ತೋರುತ್ತಿದ್ದ ಸರ್ವ ಮಿತ್ರತ್ವ ಮುಂತಾದ ಮಹಿಮೆಗಳನ್ನು ಕೇಳಿದ ಯಾರಿಗಾದರೂ ಜೀವಮಾನದಲ್ಲಿ ಒಮ್ಮೆಯಾದರೂ ಅವರನ್ನು ನೋಡಬೇಕೆನಿಸುತ್ತಿತ್ತು. ಅಖಿಲ ಭಾರತವನ್ನು ಸಂಚಾರ ಮಾಡುತ್ತಿರುವ ಸ್ವಾಮಿಗಳು ಈ ಸಲ ಬದರಿಯಿಂದ ಹೊರಟು ಬೊಂಬಾಯಿಗೆ ಬಂದು ಅಲ್ಲಿಂದ ಪುಣೆ, ಧಾರವಾಡಗಳಿಗೆ ಬಂದದ್ದು ಸಹ ನಮ್ಮ ಊರಿನವರಿಗೆಲ್ಲ ತಿಳಿಯುತ್ತಿದ್ದಿತು. ಕೊನೆಗೆ ಸ್ವಾಮಿಗಳು ಒಂದು ದಿನ ನಮ್ಮ ಜಿಲ್ಲೆಯ ಮುಖ್ಯ ಪಟ್ಟಣಕ್ಕೂ ಬಂದರು. ಅಲ್ಲಿ ಅವರನ್ನು ನೋಡಲು ನಮ್ಮ ಊರವರು ಅನೇಕರು ಹೋಗಿದ್ದರು. ಸ್ವಾಮಿಗಳ ಸನ್ನಿಧಿಯಲ್ಲಿ ಭಜನೆ, ಪ್ರವಚನ, ಪ್ರಸಾದ ಎಲ್ಲ ಆದವು. ಸ್ವಾಮಿಗಳು ಮಗುವಿನಂತೆ ಪ್ರಶಾಂತವಾಗಿದ್ದರು. ಅವರನ್ನು ನೋಡುವವರಲ್ಲೆಲ್ಲ ದೈವತ್ವವು, ತೃಪ್ತಿಯು, ಸನ್ಮಾರ್ಗ ಪ್ರೇರಣೆಯು ಉಂಟಾಗುತ್ತಿದ್ದಿತು. ಸ್ವಾಮಿಗಳು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಅವರ ಮೌನವೇ ಒಂದು ಸಕ್ರಿಯ ಸಂದೇಶವಾಗಿ ಜನರನ್ನು ಸ್ಫೂರ್ತಿಗೊಳಿಸುತ್ತಿದ್ದಿತು. ನಮ್ಮ ಊರಿನಿಂದ ಹೋಗಿದ್ದವರಿಗೆ ಇಂದಿನ ಕಾಲದ ಸಮಸ್ತ ಗೊಂದಲ, ಅತೃಪ್ತಿ, ಅದಮ್ಯ ಆಸೆಗಳು, ನಾಸ್ತಿಕತೆ, ಮೂಢನಂಬಿಕೆಗಳಿಗೆಲ್ಲ ಸ್ವಾಮಿಗಳೇ ಒಂದು ಉತ್ತರವಾಗಿ, ಇಂತಹ ಮಹಾನುಭಾವರನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋದರೆ ಎಲ್ಲರೂ ಇವರನ್ನು ನೋಡಿ ಪುನೀತರಾಗಿ ಸನ್ಮಾರ್ಗಾವಲಂಬಿಗಳಾಗಬಹುದು ಎಂದು ತೋರಿತು. ಅವರು ಸ್ವಾಮಿಗಳನ್ನು ನಮ್ಮೂರಿಗೆ ಆಹ್ವಾನಿಸಿದರು. ಸ್ವಾಮಿಗಳು ಊರಿನ ಹೆಸರನ್ನು ಕೇಳಿ ಒಂದು ಗಳಿಗೆ ಮೌನವಾದರು. ಅವರ ಮುಖದಲ್ಲಿ ಸ್ವಲ್ಪ ಜಿಗುಪ್ಸೆ, ಅನಂತರ ಕರುಣೆ, ಪ್ರೀತಿ, ಮತ್ತೆ ನಿಧಾನವಾಗಿ ಏನೂ ನಡೆಯದಿದ್ದಂತೆ ಮೊದಲ ಶಾಂತಿ ಉಂಟಾಯಿತು. ನೋಡುತ್ತಿದ್ದವರಿಗೆ ಸ್ವಾಮೀಜಿಯ ಮುಖಭಾವದಲ್ಲಿ ತೋರಿದ ವ್ಯತ್ಯಾಸಗಳು ಗೊತ್ತಾದವೇ ಹೊರತು ಅದರ ಕಾರಣ ತಿಳಿಯಲಿಲ್ಲ. ಮೋಡಗಳು ಹಾಯ್ದು ಹೋದ ನಂತರ ಸ್ವಚ್ಛವೂ ಶಾಂತವೂ ಆಗುವ ಚಂದ್ರನಂತೆ ಸ್ವಾಮಿಗಳ ಮುಖ ಮೊದಲಿನಂತೆಯೇ ಪ್ರಶಾಂತವೂ ದೈವೀಕಾಂತಿಯುತವೂ ಆಯಿತು. ಸ್ವಾಮಿಗಳು ನಮ್ಮೂರಿಗೆ ಬರಲು ಒಪ್ಪಿದರು. ಗೊತ್ತಾದ ದಿನ ಸ್ವಾಮಿಗಳು ಬಂದರು. ನದಿ ತೀರದ ತೋಪಿನಲ್ಲಿ ದೇವಾಲಯದ ಪ್ರಾಕಾರದೊಳಗಿದ್ದ ಮಂಟಪದಲ್ಲಿ ಸ್ವಾಮಿಗಳ ಬಿಡಾರಕ್ಕೆ ಏರ್ಪಾಡಾಗಿತ್ತು. ಸ್ವಾಮಿಗಳ ಸಾನ್ನಿಧ್ಯದ ಕಾರಣದಿಂದಲೋ ಏನೋ ಊರಿನ ವಾತಾವರಣದಲ್ಲಿ ಒಂದು ಅಪೂರ್ವವಾದ ಶಾಂತಿ, ಸೌರಭ, ಸಂಯಮ, ಗಂಭೀರ ನಡವಳಿಕೆ, ಪರಸ್ಪರ ಮೈತ್ರಿ ತೋರಿ ಬಂದಿತು. ತಮ್ಮೊಳಗೆ ಹೋರಾಡುತ್ತಿದ್ದ ಬಹುಕಾಲದ ವಿರೋಧಿಗಳೂ ಸಹ ಸ್ವಾಮಿಗಳು ತಮ್ಮ ನಡುವೆ ಇದ್ದುದರಿಂದಲೋ ಏನೋ ದೀರ್ಘವಾದ ವೈಷಮ್ಯಗಳನ್ನು ಮರೆತು ತಾತ್ಕಾಲಿಕವಾಗಿಯಾದರೂ ಸಹ ಸ್ವಾಮಿಗಳಿದ್ದಾರೆ ಎಂದು ತಮ್ಮ ವಾದ ವಿವಾದಗಳನ್ನು ಮುಂದಕ್ಕೆ ತಳ್ಳುತ್ತಿದ್ದರು. ಸ್ವಾಮಿಗಳು ಇರುವವರಿಗೆ ಎಲ್ಲ ಹೋರಾಟದ ಕಾರಣಗಳು ಕ್ಷುದ್ರವಾಗಿಯೇ ಕಾಣುತ್ತಿದ್ದವು. ಒಬ್ಬರೇ ಒಬ್ಬರು ಸಾಧು ಸತ್ಪುರುಷರು, ಯೋಗ್ಯರು, ನಿಷ್ಪಕ್ಷಪಾತಿಗಳು ಊರಿನಲ್ಲಿದ್ದರೆ ಅವರು ಮಾತನಾಡದಿದ್ದರೂ ಬೇಡ, ಏನನ್ನು ಮಾಡದಿದ್ದರೂ ಬೇಡ, ಅವರೇ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಒಬ್ಬೊಬ್ಬ ನೀತಿ ಬೋಧಕನಂತೆ ಇದ್ದುಕೊಂಡು ಎಂತಹ ಅಲೌಕಿಕ ಧರ್ಮ ಜ್ಯೋತಿಯಾಗಬಲ್ಲರು ಎಂಬುದು ಊರಿನವರಿಗೆಲ್ಲ ಅನುಭವವಾಯಿತು. ಸ್ವಾಮಿಗಳ ಆಕಾರದಲ್ಲಿ ಅಂತಹ ಆಕರ್ಷಣೆ ಇರಲಿಲ್ಲ. ಗಡ್ಡ ಬಿಟ್ಟುದರಿಂದ ಮುಖ ಪೊದೆಯಂತೆ ಇತ್ತು. ಅವರ ಮಾತುಗಳಲ್ಲಿ ಅತಿಯಾದ ವಾಕ್ಪಟುತ್ವವಾಗಲಿ ಇರಲಿಲ್ಲ. ಆದರೆ ಅವರು ಹೇಳುತ್ತಿದ್ದ ಬಾಲಕರ ಪ್ರಥಮ ಪಾಠದ ನಿತ್ಯ ಪರಿಚಿತವಾದ ದೇವರನ್ನು ನಂಬಿ, ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಅತ್ಯಾಶೆ ಬಿಡಿ, ದೇವರನ್ನು ನಿಮ್ಮ ಸಹಪಾಠಿಯಾಗಿಟ್ಟುಕೊಂಡು ಬಾಳಿ, ಇತರರಿಗೆ ಉಪಕಾರ ಮಾಡಿ, ದೀನರ ಸೇವೆ ಮಾಡಿ ಮುಂತಾದ ಸಾಮಾನ್ಯ ವಾಕ್ಯಗಳು ಅವರ ಬಾಯಿಯಿಂದ ಬರುವಾಗ ಅವಕ್ಕೆ ಒಂದು ಹೊಸ ಶಕ್ತಿ, ನಾಮೋಚ್ಚಾರಣೆ ಅಥವಾ ಮಂತ್ರ ಸಿದ್ಧಿಸಿದವನ ವಾಕ್ಯಗೆ ತುಂಬುವ ದೈವಿಕತೆ ಉಂಟಾಗುತ್ತಿದ್ದಿತು. ಅವರ ಹೃದಯ, ಮನಸ್ಸು, ಪಂಚೇಂದ್ರಿಯ ಎಲ್ಲಾ ಭಾವಗಳು ಸಹ ಆ ಮಾತುಗಳಲ್ಲಿ ಸೇರಿ ಇವರ ರಕ್ತದ ಪ್ರತಿಕಣವೂ ಈ ಮಾತನ್ನು ಉಚ್ಚರಿಸುತ್ತಿದೆ, ಇದು ಇವರ ಅನುಭವ ಎಂಬ ಸತ್ಯ ವ್ಯಕ್ತವಾಗಿ ಈ ತತ್ವಗಳು ಅನುಕರಣ ಯೋಗ್ಯ, ಸಾಧ್ಯ ಎಂದು ಶ್ರೋತೃಗಳಿಗೆ ಮನದಟ್ಟಾಗುತ್ತಿದ್ದಿತು. ಸ್ವಾಮಿಗಳು ನಮ್ಮೂರಿನಲ್ಲಿ 2 ವಾರವಾದರೂ ಇರಬೇಕೆಂದು ಊರವರು ಬಯಸಿದರು. ನದಿಯ ತೋಪಿನಲ್ಲಿರುವ ದೇವಾಲಯ ಸನ್ನಿವೇಶ ಋಷ್ಯಾಶ್ರಮದಂತೆಯೇ ಇದೆ, ಗ್ರಾಮದಿಂದ ಹೊರಗಡೆ ಇದೆ, ದೇವತಾ ಸಾನ್ನಿಧ್ಯ ಎಂದೆಲ್ಲ ಹೇಳಿದರು. ಸ್ವಾಮಿಗಳು ಒಪ್ಪಿ ನಮ್ಮೂರಿಗೆ ಬಂದರು. ಊರಿನಲ್ಲಿ ಅತ್ಯಂತ ಹಿರಿಯರೆಂದರೆ ಶಾಮಣ್ಣನವರು. ಅವರಿಗೆ ವಯಸ್ಸು 88ರ ಮೇಲಾಗಿತ್ತು. ಆದರೂ ಅವರ ಕಣ್ಣು, ಕಿವಿ, ಹಲ್ಲು ಪಟುವಾಗಿ, ಬುದ್ಧಿ ಚುರುಕಾಗಿ ಅವರು ತಕ್ಕ ಮಟ್ಟಿಗೆ ದೃಢಕಾಯರಾಗಿದ್ದರು. ಅವರಿಗೆ ಸ್ವಾಮಿಗಳನ್ನು ಕಂಡಂದಿನಿಂದ ಅವರನ್ನು ಎಲ್ಲಿಯೂ ಯಾವಾಗಲೂ ನೋಡಿದಂತೆ ಮಂಕು ನೆನಪು. ಸ್ವಾಮಿಗಳು ವಯಸ್ಸಿನಲ್ಲಿ ಅವರಿಗಿಂತ 25-30 ವರ್ಷ ಕಿರಿಯರಾಗಿ ಕಾಣುತ್ತಿದ್ದರು. ಶಾಮಣ್ಣನವರಿಗೆ ಸ್ವಾಮಿಗಳನ್ನು ನೋಡಿದ್ದು ಎಲ್ಲಿ, ಹೇಗೆ ಎಂಬುದು ಸ್ವಲ್ಪವೂ ಜ್ಞಾಪಕಕ್ಕೆ ಬರಲಿಲ್ಲ. ಸಾಲದುದಕ್ಕೆ ಸ್ವಾಮಿಗಳು ಗಡ್ಡ ಮೀಸೆ ಬೆಳೆಸಿಕೊಂಡು ಕಾವಿಯನ್ನು ಧರಿಸಿ ಎಲ್ಲ ಬೈರಾಗಿಯಂತೆಯೇ ಕಾಣುತ್ತಾರೆ. ಅವರ ಬಾಹ್ಯ ವೇಷವನ್ನು ಭೇದಿಸಿ ಮನಸ್ಸಿನ ಕಣ್ಣಿನಿಂದ ನೋಡಿದಾಗ ಎಲ್ಲಿಯೂ ನೋಡಿದ್ದೇನೆ, ಸಂಶಯವಿಲ್ಲ ಎಂಬ ನಂಬಿಕೆ ಉಂಟಾಗುತ್ತದೆ. ಆದರೆ ಯಾವುದೂ ಸ್ಪಷ್ಟವಾಗುವುದಿಲ್ಲ. ಕೈಗೆ ಸಿಕ್ಕುತ್ತೆ, ನುಣುಚಿಕೊಳ್ಳುತ್ತೆ.
ಸ್ವಾಮಿಗಳ ಊರು ಯಾವುದಿರಬಹುದು ಎಂದು ಶಾಮಣ್ಣನವರು ಯೋಚಿಸಿದರು. ಊರಿನವರು ಯಾರೋ ಒಂದು ಸಲ ಸ್ವಾಮಿಗಳನ್ನು ತಮಗೆ ಜನ್ಮ ಕೊಟ್ಟ ಪವಿತ್ರ ಊರು ಯಾವುದೋ ಎಂದು ಕೇಳಿದುದಕ್ಕೆ ಸ್ವಾಮಿಗಳು, ಈ ಭರತ ವರ್ಷದಲ್ಲಿ ಎಲ್ಲಾ ಊರುಗಳು ಪವಿತ್ರವೇ, ನಮ್ಮಂಥವರಿಗೆ ಯಾವ ಊರು ನಮ್ಮ ಊರೇ ಎಂಬುದು ತಿಳಿಯಿತು. ಶಾಮಣ್ಣನವರ ಮನೆಯ ಮಗ್ಗುಲಲ್ಲಿ ಊರೊಳಗಿನ ಪರವಾಸುದೇವರ ದೇವಸ್ಥಾನವಿದೆ. ಸ್ವಾಮಿಗಳು ನಿತ್ಯ ಸಂಜೆ ತಮ್ಮ ಆಯ್ನಿಕಗಳನ್ನು ತೀರಿಸಿಕೊಂಡು ಆ ದೇವಸ್ಥಾನದ ಬಾಗಿಲಿಗೆ ಬರುತ್ತಿದ್ದರು. ದೇವಸ್ಥಾನದ ಮಹಾದ್ವಾರವನ್ನು ತೆರೆದರೆ ಒಳಗೆ ಗರ್ಭಗುಡಿಯವರೆಗೆ ಉದ್ದಕ್ಕೂ ಕೊನೆಯಲ್ಲಿ ಪರವಾಸುದೇವನ ಮೂಲ ವಿಗ್ರಹವು ಕಾಣುತ್ತಿದ್ದಿತು. ಸ್ವಾಮಿಗಳು ನಡುಬೀದಿಯಲ್ಲಿಯೇ ಶಾಮಣ್ಣನವರ ಮನೆಯ ಮುಂದೆ ನಿಂತುಕೊಂಡು ದೇವರಿಗೆ ಮಂಗಳಾರತಿ ಆಗುವುದನ್ನು ನೋಡಿಬಿಟ್ಟು ತಮ್ಮ ನದಿ ತೀರದ ಬಿಡಾರಕ್ಕೆ ಹೋಗುತ್ತಿದ್ದರು. ಅವರು ತಮ್ಮ ಮನೆಯ ಮುಂದೆ ನಿಂತಿರುವಾಗ ಶಾಮಣ್ಣನವರು ಅವರ ಜೊತೆ ನಿಂತು ದೇವರ ಮಂಗಳಾರತಿ ನೋಡುತ್ತಿದ್ದರು. ಸ್ವಾಮಿಗಳು ಪದೇ ಪದೇ ಶಾಮಣ್ಣನವರ ಎದುರು ಮನೆಯನ್ನು ನೋಡುತ್ತಿದ್ದರು. ಅದೊಂದು ನಾಡ ಹಂಚಿನ ಪಾಳು ಬಿದ್ದ ಮನೆ. ಅಲ್ಲಿ ಯಾರೂ ವಾಸವಿರಲಿಲ್ಲ. ರಾತ್ರಿ ಹೊತ್ತಂತೂ ಬಿಕೋ ಎನ್ನುತ್ತಿದ್ದಿತು. ಮನೆಯ ಅರ್ಧ ಭಾಗ ಸೂರು ಕೆಳಗೆ ಬಿದ್ದು ಹೋಗಿ ಗಳು ಹಂಚುಗಳನ್ನೆಲ್ಲ ಯಾರೋ ತೆಗೆದುಕೊಂಡು ಬರಿಯ ಗೋಡೆ ಮಾತ್ರ ಮಾಂಸವಿಲ್ಲದ ಮೂಳೆಯಂತೆ ನಿಂತಿದ್ದಿತು. ಸ್ವಾಮಿಗಳು 5 ನಿಮಿಷ ಮಂಗಳಾರತಿಗಾಗಿ ನಿಂತಿರುವ ಹೊತ್ತಿನಲ್ಲಿ 10-20 ಸಲವಾದರೂ ಆ ಮುರುಕಲು ಮನೆಯ ಕಡೆ ನೋಡುತ್ತಿದ್ದರು. ಸ್ವಾಮಿಗಳ ಗಂಭೀರ ಶಾಂತ ಪ್ರವೃತ್ತಿಗೆ ಅದೊಂದೇ ಸ್ವಲ್ಪ ವಿಭಿನ್ನವಾಗಿ ಶಾಮಣ್ಣನವರಿಗೆ ತೋರಿತು. ಶಾಮಣ್ಣನವರು, ಸ್ವಾಮಿಗಳು ನೋಡುತ್ತಿರುವುದೇನು, ಏನನ್ನಾದರೂ ತಿಳಿಯಬೇಕಾಗಿತ್ತೆ ಎಂದು ಕೇಳುವರು. ಸ್ವಾಮಿಗಳು ಇಲ್ಲವೆಂಬುವಂತೆ ತಲೆಯಾಡಿಸಿ ಪರವಾಸುದೇವರ ಗುಡಿಯ ಕಡೆ ನೋಡುವರು. ಮತ್ತೆ ಮುಂದಲ 1-2 ನಿಮಿಷಗಳಲ್ಲಿ ಮರೆತಂತೆ ಮುರುಕಲ ಮನೆಯ ಕಡೆ ನೋಡುವರು. ಹೀಗೆ 8-10 ದಿನಗಳು ನಡೆಯುವುದರೊಳಗೆ ಶಾಮಣ್ಣನವರಿಗೆ ಈ ಮನೆಗೂ ಈ ಸ್ವಾಮಿಗೂ ಏನೋ ಸಂಬಂಧ, ಋಣಾನುಬಂಧವಿದೆ ಎಂಬುದು ಖಾತರಿಯಾಯಿತು. ಹಿಂದೆ ಈ ಮನೆಯಲ್ಲಿದ್ದವರು ನರಸಿಂಹಾಚಾರ್ಯರು. ಅವರು ಸತ್ತು ಹೋಗಿಯೇ ಆಗಲೇ 40 ವರ್ಷಗಳ ಮೇಲಾಗಿತ್ತು. ಅವರು ಹಿಂದಲಿನಿಂದ ನಮ್ಮೂರಿನವರೇ. ಅವರಿಗೆ ಆಗಿನ ಕಾಲದಲ್ಲಿ ನಾಲೆ ಮಣೆಗಾರಿ ಎಂಬ ತಿಂಗಳಿಗೆ 10 ರೂಪಾಯಿ ಸಂಬಳದ ಹಂಗಾಮಿ ಕೆಲಸವಿತ್ತು. ಕೆಲಸ ಖಾಯಂ ಆಗುವುದೂ ಅಲ್ಲ, ಪೆನ್ಷನ್ನೂ ಇಲ್ಲ, ನಡೆದಷ್ಟು ದಿನ ಸಂಬಳ ಅಷ್ಟೇ. ಅವರಿಗೆ ನಮ್ಮ ಊರಿನಲ್ಲಿ ಸ್ವಲ್ಪ ಜಮೀನು ಇತ್ತು. ಅದರಿಂದ ಹೆಚ್ಚಾದ ಉತ್ಪತ್ತಿ ಬರದಿದ್ದರೂ ಅವರ ಜೀವನಕ್ಕೆ ಸಾಕಾಗುತ್ತಿದ್ದಿತು. ಅವರ ಮನೆಯಲ್ಲಿದ್ದವರೇ 3 ಜನ. ಅವರು, ಅವರ ಹೆಂಡತಿ, ಮಗ ಶ್ರೀನಿವಾಸ. ಶಾಮಣ್ಣನವರು ನಿಧಾನವಾಗಿ ಯೋಚನೆ ಮಾಡತೊಡಗಿದರು. ಅವರ ಮನಸ್ಸು 40 ವರ್ಷಗಳ ಹಿಂದಕ್ಕೆ ಹೋಯಿತು. ನರಸಿಂಹಾಚಾರ್ಯ ಮಗ ಶ್ರೀನಿವಾಸ 11-12 ವರ್ಷದ ಹುಡುಗ. ಎಲ್ಲಿಯೋ ಹೋಗಿಬಿಟ್ಟ. ಎಲ್ಲೆಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲ. ನರಸಿಂಹಾಚಾರ್ಯರು, ಅವರ ಹೆಂಡತಿ ಶೃಂಗಾರಮ್ಮ ದುಃಖದಲ್ಲಿ ಮುಳುಗಿದರು. ವಂಶಕ್ಕೆ ಕುಡಿಯಾಗಿದ್ದವನು ಅವನೊಬ್ಬನೇ. ಅವರಿಗೆ ಬೇರೆ ಹೆಣ್ಣು ಗಂಡು ಯಾವುದೂ ಇರಲಿಲ್ಲ. ನರಸಿಂಹಾಚಾರ್ಯರು ಆಡುಗಳನ್ನು ಎಲ್ಲೆಲ್ಲಿಗೋ ಅಟ್ಟಿದರು. ಅವರೆಲ್ಲರೂ 2 ತಿಂಗಳ ಕಾಲ ಶ್ರೀನಿವಾಸನನ್ನು ಎಲ್ಲೆಲ್ಲಿಯೋ ಹುಡುಕಿ ನಿರಾಶರಾಗಿ ಹಿಂತಿರುಗಿದರು. ಶಾಮಣ್ಣನವರ ಮನಸ್ಸಿನ ಸುರಳಿ ಮೊಬ್ಬಾಗಿ ಬಿಚ್ಚಿಕೊಂಡಿತು. ಶ್ರೀನಿವಾಸ ಎಲ್ಲಿ ಹೋದ, ಯಾಕೆ ಹೋದ ಎಂದು ನರಸಿಂಹಾಚಾರ್ಯರು ಹಗಲು ರಾತ್ರಿ ಚಿಂತಿಸಿ ಹುಚ್ಚರಾದರು. ಪರಿಸ್ಥಿತಿಯನ್ನು ಹೀಗೆಯೇ ಬಿಟ್ಟರೆ ಅವರು ಸಾಯಬಹುದೆಂದು ಹೆದರಿ ಶೃಂಗಾರಮ್ಮ ಶ್ರೀನಿವಾಸ ಹೋಗಿರುವುದಕ್ಕೆ ಕಾರಣ ಹೀಗಿರಬಹುದೆಂದು ಹೇಳಿಬಿಟ್ಟಳು. ಅವರ ಮನೆಯಲ್ಲಿ ಕರಾವು ಇರಲಿಲ್ಲ. ಹಳ್ಳಿಯವರೇ ಆದರೂ ದನಕರುಗಳನ್ನು ಸಾಕುವುದು ಕಷ್ಟವಾದುದರಿಂದ ಹಾಲನ್ನು ವರ್ತನೆಯಾಗಿ ಕೊಂಡುಕೊಳ್ಳುತ್ತಿದ್ದರು. ಹಾಲು ಮಾರುವ ಹೆಂಗಸೊಬ್ಬಳು ನಿತ್ಯ ಒಂದು ಅರ್ಧ ಸೇರು ಹಾಲನ್ನು ಕೊಟ್ಟು ಹೋಗುತ್ತಿದ್ದಳು. ಹೆಚ್ಚಾಗಿ ಬೇಕಾದರೆ ಅಥವಾ ವಿಶೇಷ ದಿನಗಳಲ್ಲಿ ಇನ್ನೂ ಅರ್ಧ ಸೇರನ್ನು ಕೊಡುತ್ತಿದ್ದಳು. ಶೃಂಗಾರಮ್ಮನಿಗೆ ಓದುವುದು ಬರೆಯುವುದು ಬರುತ್ತಿರಲಿಲ್ಲ. ಹಾಲಿನವಳಿಗೂ ಇಲ್ಲ. ನಿತ್ಯ ಹಾಲು ತೆಗೆದುಕೊಂಡ ಮೇಲೆ ಶೃಂಗಾರಮ್ಮ ನೆಲದ ಮೇಲೆ ಒಂದು ತೊಟ್ಟು ಹಾಲನ್ನು ಬಿಟ್ಟು ಬೆರಳಿನಲ್ಲಿ ತಿಕ್ಕಿ ಸುಣ್ಣ ಹಚ್ಚಿದ ಗೋಡೆಯ ಮೇಲೆ ಬೊಟ್ಟು ಇಡುತ್ತಿದ್ದಳು. ಹೆಚ್ಚು ಹಾಲು ತೆಗೆದುಕೊಂಡಾಗಲೆಲ್ಲ ಬೊಟ್ಟು ಇಡುತ್ತಿದ್ದಳು. ಮಧ್ಯೆ ಮಧ್ಯೆ 10-12 ದಿನಗಳಿಗೊಂದು ಸಲ ಬೊಟ್ಟುಗಳನ್ನು ಎಣಿಸುತ್ತಿದ್ದಳು. ಶೃಂಗಾರಮ್ಮ ತಿಂಗಳಿಗೊಂದು ಸಲ ಹಾಲಿನವಳಿಗೆ ಲೆಕ್ಕಾಚಾರ ಮಾಡಿ ದುಡ್ಡು ಕೊಡುತ್ತಿದ್ದಳು. 1 ತಿಂಗಳು ಹಾಲಿನವಳು ದುಡ್ಡು ತೆಗೆದುಕೊಳ್ಳುವ ಮೊದಲ ರಾತ್ರಿ ಶೃಂಗಾರಮ್ಮ ಹಾಲು ತರಬೇಕೆಂದು ಹೇಳಿದ್ದರಿಂದ ಅರ್ಧ ಸೇರು ಹಾಲು ತೆಗೆದುಕೊಂಡು 2 ಬೊಟ್ಟುಗಳನ್ನು ಹಾಲಿನವಳ ಎದುರಿಗೆ ಗೋಡೆ ಮೇಲೆ ಇಟ್ಟು, ಇಷ್ಟು ಬೊಟ್ಟು ಆಗಿದೆ, ಇಷ್ಟು ದುಡ್ಡು ಕೊಡಬೇಕು ಎಂದು ಹೇಳಿದಳು. ಲೆಕ್ಕವನ್ನು ಕೇಳಿ ಹಾಲಿನವಳು, ಇಲ್ಲ ಇಲ್ಲ, ಇನ್ನೂ ಹೆಚ್ಚಾಗಿದೆ ಎಂದು ಎಷ್ಟೋ ಹೆಚ್ಚು ಹೇಳಿದಳು. ಅವರಿಬ್ಬರಿಗೂ ತುಂಬಾ ಚರ್ಚೆ ಆಯಿತು. ಅನಂತರ ಶೃಂಗಾರಮ್ಮ, ನಾಳೆ ಬೆಳಿಗ್ಗೆ ಲೆಕ್ಕ ಮಾಡೋಣ, ಗೋಡೆಯ ಮೇಲೆ ನಿನ್ನ ಎದುರಿಗೆ ಹಾಕಿರುವ ಬೊಟ್ಟುಗಳು ಇವೆಯಲ್ಲ ಎಂದು ಹೇಳಿದಳು. ಹಾಲಿನವಳು ಮನೆಗೆ ಹೋದಳು. ಇದನ್ನೆಲ್ಲ ದೀಪದ ಮುಂದೆ ಕುಳಿತು ತನ್ನ ಪಾಠ ಓದಿಕೊಳ್ಳುತ್ತಿದ್ದ ಶ್ರೀನಿವಾಸ ಕೇಳುತ್ತಲೂ ಇದ್ದನು, ನೋಡುತ್ತಲೂ ಇದ್ದನು. ಮರುದಿನ ಬೆಳಗಾದ ಮೇಲೆ ಶ್ರೀನಿವಾಸನ ತಾಯಿ ಶ್ರೀನಿವಾಸನನ್ನು ಎಬ್ಬಿಸಿ ಓದಿಕೊಳ್ಳುವಂತೆ ಹೇಳಿದಳು. ಶ್ರೀನಿವಾಸ ಇನ್ನು ತೂಕಡಿಸುತ್ತಲೇ ಕಣ್ಣು ಒಸಕಿಕೊಳ್ಳುತ್ತಾ ಓದುತ್ತಿರುವಾಗ ತನ್ನ ತಾಯಿ ಕೈಯನ್ನು ನೀರು ಮಾಡಿಕೊಂಡು ಗೋಡೆಯ ಮೇಲಿನ ಹಾಲಿನ ಬೊಟ್ಟುಗಳನ್ನು ಅಳಿಸುತ್ತಿರುವುದನ್ನು ನೋಡಿದನು.
ತಾಯಿ ಹಾಲಿನ ಬೊಟ್ಟುಗಳನ್ನು ಅಳಿಸುತ್ತಿರುವುದು ಕಂಡರೂ ಅವನಿಗೆ ಏನೂ ಅರ್ಥವಾಗದೆ ಸುಮ್ಮನೆ ಕಣ್ಣಿನಿಂದ ನೋಡುತ್ತಾ ತನ್ನ ಪಾಡಿಗೆ ತಾನು ತನ್ನ ಪಾಠಗಳನ್ನು ಓದಿಕೊಳ್ಳುತ್ತಿದ್ದನು. ಬೆಳಗಿನ 8 ಗಂಟೆಗೆ ಹಾಲಿನವಳು ಬಂದಳು. ಅವಳಿಗೂ ಶೃಂಗಾರಮ್ಮನಿಗೂ ಮತ್ತೆ ದುಡ್ಡಿನ ವಿಷಯದಲ್ಲಿ ವಾಗ್ವಾದವಾಯಿತು. ಕೊನೆಗೆ ಶೃಂಗಾರಮ್ಮನು, ನಿನಗೆ ಅನುಮಾನವಾದರೆ ನೀನೇ ಎಣಿಸಿ ನೋಡು, ನಿನ್ನ ಎದುರಿಗೆ ನಾನು ನಿತ್ಯ ಗೋಡೆಯ ಮೇಲೆ ಬರೆಯುತ್ತಿದ್ದೆನಲ್ಲವೇ ಎಂದಳು. ಅನಂತರ ಹಾಲಿನವಳು ಬೊಟ್ಟುಗಳನ್ನು ಎಣಿಸಿದಳು. ಅವಳು ಇರಬೇಕೆಂದು ಹೇಳುತ್ತಿದ್ದಕ್ಕಿಂತ ಬೊಟ್ಟುಗಳು ಕಡಿಮೆ ಇದ್ದವು. ಹಾಲಿನವಳು ಬಾಯಿಯಲ್ಲಿಯೇ ಇಷ್ಟು ದಿನ ಒಂದೊಂದು ಅಚ್ಚೇರು, ಇಷ್ಟು ದಿನ ಹೆಚ್ಚಿಗೆ ಎಂದೆಲ್ಲ ಲೆಕ್ಕ ಹೇಳಿದಳು. ಶೃಂಗಾರಮ್ಮನು ಏನು ಮಾಡಿದರೂ ಗೋಡೆಯ ಮೇಲಿನ ಬೊಟ್ಟುಗಳಿಗಿಂತ ಹೆಚ್ಚಾಗಿ ಒಂದು ಕಾಸನ್ನು ಕೊಡುವುದಿಲ್ಲವೆಂದು ಹೇಳಿಬಿಟ್ಟಳು. ಹಾಲಿನವಳ ಕಣ್ಣಿನಲ್ಲಿ ನೀರು ತುಂಬಿತು. ಏನಮ್ಮ, ನಿಮ್ಮಂಥವರೆಲ್ಲ ಹೀಗೆ ಮಾಡಬಾರ್ದು. ನಾನು ಮನೆಯಲ್ಲಿ ಸಹ ಒಂದು ತೊಟ್ಟು ಹಾಲು ಕೊಡದೆ ಎಲ್ಲವನ್ನೂ ಮಾರಿ ಜೀವಿಸುತ್ತಿದ್ದೇನೆ. ನಮ್ಮ ಮನೆ ಗಂಡಸರು ಬೇರೆ, ನಿನಗೆ ಹಾಲಿನ ಲೆಕ್ಕ ತಿಳಿಯೋಲ್ಲ, ಎಷ್ಟೋ ದಿನ ಹೆಚ್ಚಾಗಿ ಬೇರೆ ಕೊಡುತ್ತಿ, ಅವರು ನಿನಗೆ ಲೆಕ್ಕದಲ್ಲಿ ಮೋಸ ಮಾಡಿಬಿಡುತ್ತಾರೆ ಎಂದು ಬೈಯುತ್ತಲೇ ಇದ್ದರು. ನಾನು, ಚೇಚೆ, ಅವರು ಮೋಸ ಮಾಡುವವರೆಲ್ಲ, ಅವರು ನಮ್ಮ ಹಾಗೆ ಬಡವರು, ಹೊಟ್ಟೆಯಲ್ಲಿ ಒಂದೇ ಒಂದು ಕುಡಿ ಇದೆ, ನಮಗೆ ಮೋಸ ಮಾಡಿದರೆ ದೇವರು ಒಪ್ಪುತ್ತಾನೆಯೇ ಎಂದು ಹೇಳಿದೆ. ಈಗ ನೀವು ಹೀಗೆ ಮಾಡಿಬಿಟ್ಟರೆ ಮನೆಗೆ ಹೋದ ಮೇಲೆ ಎಷ್ಟು ಬೈಯುತ್ತಾರೆಯೋ ಎಂದು ಒಂದೇ ಸಮನೆ ಕುಳಿತು ಅತ್ತಳು. ನೀರು ಕೋಡಿ ಕೋಡಿಯಾಗಿ ಹರಿಯಿತು. ಶೃಂಗಾರಮ್ಮ ಯಾವುದಕ್ಕೂ ಲಕ್ಷ್ಯ ಮಾಡದೆ ಕೊಡಬೇಕಾದ ದುಡ್ಡನ್ನು ಕೊಟ್ಟು ತನ್ನ ಕೆಲಸಕ್ಕೆ ಹೊರಟು ಹೋದಳು. ಬಹಳ ಹೊತ್ತು ಅಳುತ್ತಾ ಕುಳಿತಿದ್ದು ಹಾಲಿನವಳು ನಿಧಾನವಾಗಿ ತನ್ನ ಮನೆಗೆ ಹೋದಳು. ಇದೆಲ್ಲವನ್ನು ನೋಡುತ್ತಿದ್ದ ಹುಡುಗ ಶ್ರೀನಿವಾಸನ ಕಣ್ಣಿನಲ್ಲಿಯೂ ಆ ಹೆಂಗಸಿನ ದುಃಖಕ್ಕಾಗಿ ಅಳು ಬಂದಿತು. ಅವನು ಒಳಗೆ ಹೋಗಿ ತಾಯಿಯೊಂದಿಗೆ, ಅಮ್ಮ, ನೀನು ಬೆಳಿಗ್ಗೆ ಬೊಟ್ಟುಗಳನ್ನೆಲ್ಲ ಅಳಿಸಿಬಿಟ್ಟೆ ಎಂದನು. ಅವನ ತಾಯಿ ಕಳ್ಳತನದಲ್ಲಿ ಸಿಕ್ಕಿಬಿದ್ದಳಂತೆ ಬೆಚ್ಚಿ ಬಿದ್ದು ತಿರುಗಿ ನೋಡಿದಳು. ನಾನೆಲ್ಲಿ ಅಳಿಸಿದೆ, ಸುಳ್ಳು ಹೇಳ್ತೀಯಾ ಎಂದಳು. ಆ ಚಿಕ್ಕ ವಯಸ್ಸಿನಲ್ಲಿಯೂ ಶ್ರೀನಿವಾಸನಿಗೆ ಕೋಪ ಹತ್ತಿತು. ಇಲ್ಲಮ್ಮ, ನೀನು ಅಳಿಸಿದ್ದು ನಾನೇ ನೋಡಿದೆ, ಸುಳ್ಳು ಹೇಳಬೇಡ, ಸುಳ್ಳು ಹೇಳಬಾರದು ಅಂತ ನನಗೆ ನೀನೇ ಹೇಳ್ತೀಯಾ ಎಂದನು. ಆತನ ತಾಯಿಗೆ ಎಲ್ಲಿಲ್ಲದ ಕೋಪ ಬಂತು. ಅಧಿಕ ಪ್ರಸಂಗಿ, ಕೊಬ್ಬಿಕೊಂಡೆ, ನಿನಗ್ಯಾಕೆ ಈ ಪಾರುಪತ್ಯ? ಹಾಲು ಅಂತ ಬರೀ ನೀರನ್ನೇ ಆ ಹಾಳಾದವಳು ತಂದು ಸುರಿದು ಬಿಟ್ಟು ಹೋಗುತ್ತಾಳೆ, ನೀನು ಬೇರೆ ಎಂದು ಶ್ರೀನಿವಾಸನ ಕೆನ್ನೆಯ ಮೇಲೆ ಬೆನ್ನಿನ ಮೇಲೆ ಗುದ್ದಿದಳು. ಶ್ರೀನಿವಾಸನ ಕಣ್ಣುಗಳಲ್ಲಿ ನೀರು ತುಂಬಿದರೂ ನೀನು ಹಾಲಿನವಳಿಗೆ ಮೋಸ ಮಾಡಿದೆ, ಬೊಟ್ಟುಗಳನ್ನು ಅಳಿಸಿದೆ ಎಂದು ಕೂಗುತ್ತಲೇ ಇದ್ದನು. ತಾಯಿ ಮುಚ್ಚುಬಾಯ್ ಎಂದು ಇನ್ನೂ 2 ಏಟುಗಳನ್ನು ಕೊಟ್ಟಳು. ಮಗು ಮಾನವನಿಗೂ ತಂದೆ ಎಂಬ ಭಾವ ಆಕೆಗೆ ಹೊಳೆಯಲೇ ಇಲ್ಲ. ಶ್ರೀನಿವಾಸ ಪಾಠಶಾಲೆಗೆ ಹೋದನು. ಪದ್ಧತಿಯಂತೆ ಮಧ್ಯಾಹ್ನ ಮನೆಗೆ ಬರಲಿಲ್ಲ, ರಾತ್ರಿಯೂ ಬರಲಿಲ್ಲ. ನರಸಿಂಹಾಚಾರು ಮನೆಗೆ ಬಂದ ಮೇಲೆ ಮಧ್ಯಾಹ್ನದ ಊಟಕ್ಕೆ ಮಗ ಬರದುದನ್ನು ನೋಡಿ ಹೆಂಡತಿಯನ್ನು ವಿಚಾರಿಸಿದರು. ಅವಳು, ಚೇಷ್ಟೆ ಮಾಡಿದ, ಒಂದು ಏಟ್ ಕೊಟ್ಟೆ, ಕೋಪಿಸಿಕೊಂಡು ಬಂದಿಲ್ಲವೆಂದು ಕಾಣುತ್ತೆ ಎಂದಳು. ನರಸಿಂಹಾಚಾರು, ಹೊಡೆಯುವುದು ಯಾಕೆ, ನಿನಗೆ ಯಾವಾಗಲೂ ಕೋಪ ಹೆಚ್ಚು, ಇರೋನೊಬ್ಬ ಮಗ ಎಂದು ಹೇಳಿಕೊಂಡು ಊಟ ಮಾಡಿ ಹೊರಟು ಹೋದರು. ಅಂದು ನಾಲಾ ಓವರ್ಸಿಯವರು ಅವರ ಭಾಗದ ನಾಲೆಯನ್ನು ನೋಡಲು ಬರುವವರಾಗಿದ್ದರು. ರಾತ್ರಿಯಾದ ಮೇಲೆ ಹುಡುಗ ಸ್ಕೂಲಿಗೆ ಹೋಗಿಲ್ಲ, ಊರಿನಲ್ಲಿ ಎಲ್ಲೂ ಇಲ್ಲ ಎಂಬುದು ಖಚಿತವಾಯಿತು. ನರಸಿಂಹಾಚಾರ್ಯ ಸಂಕಟವನ್ನು ನೋಡಲಾರದೆ ಶೃಂಗಾರಮ್ಮ ಮೇಲೆ ವಿವರಿಸಿದ ಸಂಗತಿಗಳನ್ನೆಲ್ಲ ಹೇಳಿದಳು. ನೀನು ಮಾಡಿದ ಅಕಾರ್ಯವನ್ನು ನೋಡಿ ಮೃದು ಸ್ವಭಾವದ ಆ ಬಾಲಕ ಸಂಸಾರ, ಮನೆ, ನಾವು ಎಲ್ಲದರಲ್ಲಿಯೂ ಬೇಸರಿಕೆ ಹೊಂದಿ ಹೊರಟು ಹೋದ. ಇನ್ನು ಅವನು ಹಿಂತಿರುಗುವುದಿಲ್ಲ ಎಂದರು. ಸ್ವಾಮಿಗಳು 3-4 ದಿನಗಳಲ್ಲಿ ನಮ್ಮೂರು ಬಿಡಬೇಕು ಎನ್ನುವ ಬೆಳಿಗ್ಗೆ ಶಾಮಣ್ಣನವರಿಗೆ ಈ ಸ್ವಾಮಿ ಶ್ರೀನಿವಾಸನ ಹೊರತು ಮತ್ತಾರೂ ಅಲ್ಲ ಎಂಬುದು ಸ್ಪಷ್ಟವಾಯಿತು. ಶಾಮಣ್ಣನವರು ಸ್ವಾಮಿಗಳ ಗಡ್ಡ, ಮೀಸೆ, ಜಡೆಗಳನ್ನು ಮನಸ್ಸಿನಲ್ಲಿಯೇ ಬೋಳಿಸಿ ಅವರ ದೇಹದಿಂದ 40 ವರ್ಷಗಳನ್ನು ಕಳಚಿ ಎಸೆದು ನೋಡಿದಾಗ ಬಾಲ್ಯದ ಶ್ರೀನಿವಾಸ ಅವರ ಕಣ್ಣು ಮುಂದೆ ಕಟ್ಟಿದ. ಊರಿನಲ್ಲಿ ಮತ್ತಾರಿಗೂ ಸಂಶಯವೂ ಬಂದಿರಲಿಲ್ಲ, ಖಾತರಿಯೂ ಆಗಬೇಕಾದಿರಲಿಲ್ಲ. ಆ ಸಂಜೆ ಮಂಗಳಾರತಿ ನೋಡಲು ದೇವಸ್ಥಾನದ ಮುಂದೆ ಸ್ವಾಮಿಗಳು ಬಂದು ನಿಂತಾಗ ಶಾಮಣ್ಣನವರು ಅವರ ಜೊತೆ ದೇವರ ದರ್ಶನ ಮಾಡಿದರು. ಅಂದು ಪೌರ್ಣಮಿ. ಚಂದ್ರ ಪ್ರಖರವಾದ ಸ್ವಚ್ಛವಾದ ಬೆಳದಿಂಗಳನ್ನು ಭೂಮಿಯ ಮೇಲೆ ಚೆಲ್ಲಿದ್ದನು. ಜಗತ್ತು ತಿಂಗಳಲ್ಲಿ ಮಿಂದು ಎಲ್ಲೆಲ್ಲಿಯೂ ಶಾಂತಿಯ ಸಂದೇಶ ಹರಡಿರುವಂತೆ ತೋರುತ್ತಿತ್ತು. ಶಾಮಣ್ಣನವರು ಸ್ವಾಮಿಗಳಿಗೆ, ಬನ್ನಿ, ಒಂದು ಘಳಿಗೆ ಎದುರು ಮನೆಯ ಜಗಲಿ ಮೇಲೆ ಕುಳಿತುಕೊಳ್ಳೋಣ ಎಂದರು. ಸ್ವಾಮಿಗಳು ಹಿಂದು ಮುಂದು ನೋಡಲು ಶಾಮಣ್ಣನವರು, ಹೇಗೂ ನಿಮ್ಮ ಮನೆಯೇ ಎಂದರು. ಸ್ವಾಮಿಗಳು, ಸನ್ಯಾಸಿಗೆ ಮನೆ ಏನು ಎಂದು ಹೇಳುತ್ತಾ ಇಬ್ಬರು ಹೋಗಿ ಜಗಲಿಯ ಮೇಲೆ ಕುಳಿತರು. ಅನಂತರ ಶಾಮಣ್ಣನವರು, ಮೊದಲು ವಿಷಯ ಹೇಳಿಬಿಡುತ್ತೇನೆ ಕೇಳಿ. ನೀವು ಹೊರಟು ಹೋದ ಮೇಲೆ ನಿಮ್ಮನ್ನು ಎಲ್ಲೆಲ್ಲಿಯೂ ಹುಡುಕಿಸಿ ನಿರಾಶರಾದ ನಿಮ್ಮ ತಂದೆ ಜೀವನದಲ್ಲಿ ಎಲ್ಲಾ ಉತ್ಸಾಹವನ್ನೂ ಕಳೆದುಕೊಂಡರು. ನಿಮ್ಮ ತಾಯಿಯ ಸ್ಥಿತಿಯೂ ಅದೇ ಆಯಿತು. ಊಟ, ತಿಂಡಿ, ನಿದ್ರೆ ಯಾವುದರ ಲಕ್ಷ್ಯವೂ ಇಲ್ಲದೆ ಕೊರಗಿದರು. ಪತ್ರಿಕೆಗಳಲ್ಲೆಲ್ಲ ಹೇಳಿಕೆ ಕೊಟ್ಟರು. 4 ವರ್ಷ ಕಳೆಯುವುದರೊಳಗೆ ನನಗಿಂತ ತುಂಬ ಚಿಕ್ಕವರಾದರೂ ನಿಮ್ಮ ತಂದೆ ತೀರಿಕೊಂಡರು.
ಅದಾದ 1 ವರ್ಷದೊಳಗೆ ನಿಮ್ಮ ತಾಯಿ ಸಹ ಇಹಲೋಕದ ವ್ಯಾಪಾರವನ್ನು ಮುಗಿಸಿದರು. ನೀವು ಹೊರಟ ದಿನದಿಂದ ಅವರ ಕಣ್ಣೀರು ನಿಲ್ಲಲೇ ಇಲ್ಲ. ನಿಮ್ಮ ತಾಯಿಯ ಅಂತ್ಯಕಾಲದಲ್ಲಿ ಅವರನ್ನು ನಾವು ಸಾಧ್ಯವಾದಷ್ಟು ಉಪಚರಿಸಿದೆವು. ಕೊನೆಯ ಗಳಿಗೆಯಲ್ಲಿ ಅವರು ನನ್ನನ್ನು ಕರೆದು, ಒಮ್ಮೆಯಾದರೂ ಶ್ರೀನಿವಾಸ ಹುಟ್ಟಿದೂರಿನ ವ್ಯಾಮೋಹದಿಂದ ಇಲ್ಲಿಗೆ ಬರಬಹುದು ಎಂದು ಆಸೆ ಇಟ್ಟುಕೊಂಡಿದ್ದೆ. ಕಠಿಣ ಮನಸ್ಕನಾಗಿ ತೊರೆದು ಬಿಟ್ಟ. ಎಂದಾದರೂ ಬಂದರೆ ನಾವು ನಮ್ಮ ತಪ್ಪಿಗಾಗಿ ಪಟ್ಟ ಪಶ್ಚಾತ್ತಾಪವನ್ನು ಅವನಿಗೆ ತಿಳಿಸಿ ಮತ್ತು ಈ ಹಣವನ್ನು ಅವನಿಗೆ ಕೊಡಿ. ಹೀಗೆ ಹೇಳಿ ನನ್ನ ಕೈಗೆ 4,000 ರೂಪಾಯಿ ಕೊಟ್ಟರು. ಶ್ರೀನಿವಾಸ ಬರದಿದ್ದರೆ ಈ ಹಣವನ್ನು ಏನು ಮಾಡಲಿ ಎಂದು ಕೇಳಿದೆ. ನಿಮ್ಮ ತಾಯಿ ನಿಮಗೆ ತಿಳಿದಂತೆ ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಿ ಎಂದು ಹೇಳಿದರು ಎಂದರು. ಸ್ವಾಮಿಗಳು ತಂದೆ ತಾಯಿ ತೀರಿಕೊಂಡ ಸಂಗತಿ ಕೇಳಿ ದುಃಖ ಉಕ್ಕಿ ಬಂದು ಬಹಳ ಹೊತ್ತು ಮೌನವಾಗಿ ಅತ್ತರು. ಅವರ ಕಣ್ಣೀರಿಗೆ ಕೊನೆಯೇ ಇದ್ದಂತೆ ಕಾಣಲಿಲ್ಲ. ಅವರನ್ನು ಸ್ವಲ್ಪ ಸಮಾಧಾನ ಮಾಡಬೇಕೆಂದು ಶಾಮಣ್ಣನವರು, ಸಹಿಸಿಕೊಳ್ಳಿ, ಸನ್ಯಾಸಿಗಳು ಸಂಯಮಿಗಳಲ್ಲವೇ ಎಂದರು. ಸ್ವಾಮಿಗಳು, ನೀವು ಹೇಳುವುದು ನಿಜ, ಆದರೆ ಜನ್ಮ ಕೊಟ್ಟವರಲ್ಲವೇ, ನಮ್ಮ ಹತೋಟಿಯಲ್ಲಿರುತ್ತದೆಯೇ? ತಾಯಿಯ ವಿಷಯ ಬಂದಾಗ ಸ್ವತಃ ಭಗವಾನ್ ಶಂಕರರಿಗೆ ವ್ಯಾಮೋಹ ಮಾಯೆ ಕವಿಯಿತಲ್ಲವೇ? ಪಾಪ, ನಮ್ಮ ತಾಯಿ ತಂದೆ ನನಗಾಗಿ ಎಷ್ಟು ದುಃಖಪಟ್ಟರೋ. ನಾನು ಹುಟ್ಟಿ ಅವರಿಗೆ ಎಷ್ಟು ಕಷ್ಟ ಕೊಟ್ಟೆ. ಮಗ ಜನಿಸಿ ವಂಶವನ್ನು ಉದ್ಧಾರ ಮಾಡಿ ವೃದ್ಧಾಪ್ಯದಲ್ಲಿ ನಮ್ಮನ್ನು ಸಲಹಿ ಸದ್ಗತಿ ತೋರಿಸುತ್ತಾನೆ ಎಂಬ ಎಷ್ಟು ಆಸೆಯಿಂದ ಒಬ್ಬನೇ ಮಗನಾದ ನನ್ನನ್ನು ಸಾಕಿ ಕೊನೆಗೆ ತಮ್ಮ ಆಸೆಗಳನ್ನೆಲ್ಲ ಬೂದಿಯಲ್ಲಿ ಹೋಮ ಮಾಡಿದಂತೆ ಆದಾಗ ಎಷ್ಟು ಸಂಕಟದಿಂದ ಬೆಂದು ಬೆಂಡಾದರು ಎಂದು ಮರುಗಿದರು. ತಂದೆ ತಾಯಿಯರ ವಿಷಯದಲ್ಲಿಯೇ ಸ್ವಾಮಿಗಳಿಗೆ ಅಪಾರವಾದ ಕರುಣೆಯುಂಟಾಯಿತು. ಶಾಮಣ್ಣನವರು ಬಹಳ ಹೊತ್ತು ಅನುಭವದ ಸಮಾಧಾನದ ಮಾತುಗಳನ್ನಾಡಿದ ಮೇಲೆ ಸ್ವಾಮಿಗಳಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಅವರು, ನನ್ನದು ತುಂಬಾ ಭಾವನಾ ಪರವಶತೆ, ದುಡುಕಿನ ಸ್ವಭಾವ, ಅನ್ಯಾಯವನ್ನೇ ಸಹಿಸದ ಪ್ರವೃತ್ತಿ, ಬಾಲ್ಯದಿಂದ ಹೀಗೆಯೇ ಆಗಿ ಹೋಯಿತು, ಇಂದಿಗೂ ಹಾಗೆಯೇ ಇದೆ ಎಂದರು. ಶಾಮಣ್ಣನವರು, ಹೇಗೋ ಬಂದಿದ್ದೀರಿ, ನಿಮ್ಮ ಮನೆಯೇ ಇದೆ, ಇದ್ದು ಬಿಡಿ. ನಿಮ್ಮಂತವರ ತಪಪ್ರವಾಹ ಇಲ್ಲಿನ ಜನರಿಗೆ ಬಹಳ ಬೇಕು. ಸ್ವರ್ಗದಲ್ಲಿರುವ ನಿಮ್ಮ ತಾಯಿ ತಂದೆಗಳಿಗೂ ಸಂತೋಷವಾಗುವುದು. ನನ್ನ ಹತ್ತಿರ ಇರುವ 4,000 ರೂಪಾಯಿಗಳನ್ನು ತೆಗೆದುಕೊಂಡು ಬಿಡಿ. ಸದ್ಯ ನಿಮ್ಮ ತಾಯಿ ನಮ್ಮ ಮೇಲೆ ಹೊರಿಸಿ ಹೋದ ಜವಾಬ್ದಾರಿ ನಾನು ಕಳೆದುಕೊಂಡಂತಾಯಿತು ಎಂದರು. ಸ್ವಾಮಿಗಳು, ಬೇಡಿ ಬೇಡಿ, ನಾನು ಈ ಸಂಸಾರದಿಂದಲೇ ವಿಮುಖನಾದೆ. ಇನ್ನು ಯಾವುದಾದರೂ ತೀರ್ಥಕ್ಷೇತ್ರದಲ್ಲಿಯೋ, ಗಂಗಾ ನದಿಯಲ್ಲಿಯೋ, ಹಿಮಾಲಯದ ಮಂಜುಗಡ್ಡೆಗಳಲ್ಲಿಯೋ ದೇಹವನ್ನು ಬಿಡುವುದೇ ನನ್ನ ಗುರಿ ಎಂದರು. ಸ್ವಾಮಿಗಳು ಶಾಮಣ್ಣನವರು ಯೋಚನೆ ಮಾಡಿ ನರಸಿಂಹಾಚಾರ್ಯರು ಬಿಟ್ಟು ಹೋದ 4,000 ರೂಪಾಯಿಗಳಿಗೆ ನರಸಿಂಹಾಚಾರ್ಯರ ಹಳೆ ಮನೆಯನ್ನೇ ಸರಿಪಡಿಸಿ ಬಡ ಮಕ್ಕಳಿಗೆ ಹಾಲು ಹಂಚುವ ಒಂದು ಕ್ಷೀರ ಕ್ಷೇತ್ರವನ್ನು ಸ್ಥಾಪಿಸಬೇಕೆಂದು ತೀರ್ಮಾನ ಮಾಡಿದರು. ಸ್ವಾಮಿಗಳು ಊರು ಬಿಡುವುದರೊಳಗೆ ಆ ಏರ್ಪಾಡು ಕಾರ್ಯಗತವಾಗಿ ಆ ಬೆಳಿಗ್ಗೆಯೇ ಊರಿನ ಮಕ್ಕಳಿಗೆಲ್ಲ ಹಾಲು ವಿತರಣೆಯಾಯಿತು. ಜನರಿಗೆ ಮಾರ್ಗದರ್ಶನವಾಗಿರಲೆಂದು ಸ್ವಾಮಿಗಳ ಒಂದು ಭಾವಚಿತ್ರವನ್ನು ಅಲ್ಲಿ ತೂಗು ಹಾಕಿದರು. ಅಲ್ಲಿಯೂ ಸಹ ಹಾಲು ಕೊಡುವವರಿಗೆ ಹಣವನ್ನು ಲೆಕ್ಕಾಚಾರವಾಗಿ ಕೊಡುತ್ತಾರೆಯೇ? ಹಾಲು ಕೊಡುವವರು ಹಾಲಿಗೆ ನೀರು ಹಾಕದೆ ಕೊಡುತ್ತಾರೆಯೇ? ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಬರೆದಿರುವ ದೇವರನ್ನು ಮೋಸ ಮಾಡಲಾರೆ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್.